ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಈ ಒಂದು ಪಾಠದ ಒಂದು ಅಂಕದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ಈಗಾಗಲೇ ಬಹುವಾಗಿ ಪ್ರಶ್ನೆಗಳನ್ನು ಚರ್ಚಿಸಿದ್ದೇವೆ. ಈಗ ಒಂದು ಅಂಕದ ಪ್ರಶ್ನೆಗಳು LBA ಪ್ರಶ್ನೆಗಳು ಭಾಳಷ್ಟು ಇಂಪಾರ್ಟೆಂಟ್ ಇರುವುದರಿಂದ SSLC ವಿದ್ಯಾರ್ಥಿಗಳು ಎಲ್ಲ LBA ಪ್ರಶ್ನೆಗಳನ್ನು ಅಭ್ಯಾಸ ಮಾಡುವುದು ಒಳ್ಳೆಯದು. ಒಂದನೇ ಪ್ರಶ್ನೆ, ತಟಸ್ಥೀಕರಣ ಎಂದರೇನು? ಪ್ರಶ್ನೆ 1, ತಟಸ್ಥೀಕರಣ ಎಂದರೇನು? ಉತ್ತರ: ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ತಟಸ್ಥೀಕರಣ ಎನ್ನುವರು. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಬಿಡುಗಡೆಯಾಗುವುದನ್ನು ತಟಸ್ಥೀಕರಣ ಅಂತ ಕರಿತೀವಿ. ಆಮ್ಲ ಅಂದರೆ HCl ಪ್ಲಸ್ ಪ್ರತ್ಯಾಮ್ಲ ಅಂದರೆ NaOH, ಇವೆರಡೂ ಸೇರಿದಾಗ ಲವಣ NaCl ಮತ್ತು ನೀರು H2O ಬಿಡುಗಡೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 2, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಹದಲ್ಲಿ ಸಂಗ್ರಹಿಸಿ ಇಡಬೇಕು. ವೈಜ್ಞಾನಿಕ ಕಾರಣ ಕೊಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತೇವಾಂಶ ನಿರೋಧಕದಲ್ಲಿ ಸಂಗ್ರಹದಲ್ಲಿ ಇಡಬೇಕು. ಇಲ್ಲವಾದರೆ ಅದು ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾದ ಘನರೂಪದ ಜಿಪ್ಸಮ್ ಆಗಿ ಬದಲಾಗುತ್ತದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಿ ಇಡುತ್ತಾರೆ, ಏಕೆಂದರೆ ಇದು ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾದ ಘನರೂಪದ ಜಿಪ್ಸಮ್ ಆಗಿ ಬದಲಾವಣೆ ಆಗುತ್ತದೆ. ಮುಂದಿನ ಪ್ರಶ್ನೆ, ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು? ಉಭಯವರ್ತಿ ಆಕ್ಸೈಡ್ ಎಂದರೇನು? ಇದು ಸೆಪ್ಟೆಂಬರ್ 2020ರಲ್ಲಿ ಕೇಳಿರುವ ಪ್ರಶ್ನೆ. ತಟಸ್ಥೀಕರಣ 2019ರಲ್ಲಿ ಕೇಳಿರುವ ಪ್ರಶ್ನೆ. ಅದೇ ರೀತಿ ಪ್ಲಾಸ್ಟರ್ ಆಫ್ ಪ್ಯಾರಿಸು ಜೂನ್ 2019. ಇದು ಉಭಯವರ್ತಿ ಆಕ್ಸೈಡ್ ಎಂದರೇನು? ಉತ್ತರ ನೋಡಿ, ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳು ಎರಡನ್ನೂ ಪ್ರದರ್ಶಿಸುವ ಲೋಹದ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳೆರಡನ್ನೂ ಪ್ರದರ್ಶಿಸುವ ಲೋಹದ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ಗಳು ಅಥವಾ ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರಿತೀವಿ. ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳು ಇವು ಉಭಯವರ್ತಿ ಆಕ್ಸೈಡ್ಗಳು. ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ? ಕಾರಣ ಕೊಡಿ. ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ? ಕಾರಣ ಕೊಡಿ. ಇದು ಸೆಪ್ಟೆಂಬರ್ 2020ರಲ್ಲಿ ಕೇಳಿರುವ ಪ್ರಶ್ನೆ. ಇಲ್ಲ, ಮಾರ್ಜಕವು ಗಡಸು ನೀರು ಮತ್ತು ಮೆದು ನೀರು ಎರಡರಲ್ಲೂ ನೊರೆಯನ್ನು ಉಂಟು ಮಾಡುತ್ತದೆ ಮತ್ತು ಚರಟ ಕಲ್ಮಶಗಳನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅಯಾನುಗಳನ್ನು ಹೆಸರಿಸಿ. ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅಯಾನುಗಳನ್ನು ಹೆಸರಿಸಿ. ವಸ್ತು ಆಮ್ಲೀಯವಾಗಿದ್ದರೆ ಅದು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿರುತ್ತದೆ ಅಥವಾ ಹೈಡ್ರೋನಿಯಂ ಅಯಾನುಗಳು. ಪ್ರತ್ಯಾಮ್ಲವಾಗಬೇಕಾದ್ರೆ ಅದು ಹೈಡ್ರಾಕ್ಸಿಲ್ ಅಯಾನುಗಳನ್ನು ಹೊಂದಿರುತ್ತದೆ. H+ ಅಯಾನು ಇದ್ದರೆ ಅದು ಆಮ್ಲ, OH- ಇದ್ದರೆ ಅದು ಪ್ರತ್ಯಾಮ್ಲ. ವಾಷಿಂಗ್ ಸೋಡಾದ ಎರಡು ಉಪಯೋಗಗಳನ್ನು ಬರೆಯಿರಿ. ಏಪ್ರಿಲ್ 2024ರಲ್ಲಿ ಕೇಳಿರುವ ಪ್ರಶ್ನೆ. ವಾಷಿಂಗ್ ಸೋಡಾದ ಎರಡು ಉಪಯೋಗಗಳು. ಇಲ್ಲಿದೆ ನೋಡಿ ಉತ್ತರ. ವಾಷಿಂಗ್ ಸೋಡಾದ ಉಪಯೋಗಗಳು: ಗಾಜು ತಯಾರಿಕೆಯಲ್ಲಿ ಬಳಸುತ್ತಾರೆ, ಸಾಬೂನು ತಯಾರಿಕೆಯಲ್ಲಿ ಬಳಸುತ್ತಾರೆ, ಕಾಗದ ತಯಾರಿಕೆಯಲ್ಲಿ ಬಳಸುತ್ತಾರೆ ಮತ್ತು ಸ್ವಚ್ಛಕಾರಿಯಾಗಿ ಬಳಸುತ್ತಾರೆ. ಇದನ್ನು ಬರ್ಕೋರಿ, ಟೇಬಲ್ ಹಾಕಿ. ಗಾಜು, ಸಾಬೂನು, ಕಾಗದ, ಸ್ವಚ್ಛಕಾರಿ ತಯಾರಿಕೆಯಲ್ಲಿ ಬಳಸುತ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದೇನಿರ್ತದೆ. 1 ml ಅಸಿಟಿಕ್ ಆಮ್ಲವನ್ನು 1 ml ಸೋಡಿಯಂ ಹೈಡ್ರಾಕ್ಸೈಡ್ ದ್ರವದೊಂದಿಗೆ ಮಿಶ್ರಣ ಮಾಡಿದಾಗ ದೊರೆಯುವ ಲವಣದ ಸ್ವಭಾವ ಸೂಕ್ತ ಕಾರಣದೊಂದಿಗೆ ನಿರ್ಧರಿಸಿ. ಅಸಿಟಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಮಿಶ್ರಣ ಮಾಡಿದಾಗ ದೊರೆಯುವ ಲವಣದ ಸ್ವಭಾವವನ್ನು ಸೂಕ್ತ ಕಾರಣದೊಂದಿಗೆ ವಿವರಿಸಿ. ಜೂನ್ 2024ರಲ್ಲಿ ಕೇಳಿರುವ ಇದು ಪ್ರಶ್ನೆಯಾಗಿದೆ. ಲವಣದ ಸ್ವಭಾವ: ಇದು ಪ್ರತ್ಯಾಮ್ಲೀಯ ಲವಣವಾಗಿದೆ, ಏಕೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರಬಲ ಪ್ರತ್ಯಾಮ್ಲವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಸಾರೀಕೃತ ಆಮ್ಲವನ್ನು ಹೇಗೆ ಸಾರರಿಕ್ತಗೊಳಿಸಲಾಗುವುದು ವಿವರಿಸಿ. ಸಾರೀಕೃತ ಆಮ್ಲವನ್ನು ಹೇಗೆ ಸಾರರಿಕ್ತಗೊಳಿಸಲಾಗುವುದು ವಿವರಿಸಿ. ಏಪ್ರಿಲ್ 2025ರಲ್ಲಿ ಕೇಳಿರುವ ಪ್ರಶ್ನೆ. ಉತ್ತರ ನೋಡಿ, 22ನೇ ಉತ್ತರ.
ನಿರಂತರ ಕಲಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸುವುದರಿಂದ. ಒಂದು ಬಾಟಲ್ನಲ್ಲಿ ಆಮ್ಲವನ್ನು ತಗೋಬೇಕು, ನಿರಂತರವಾಗಿ ಒಂದು ಬೀಕರ್ನಲ್ಲಿ ನೀರನ್ನು ತಗೊಂಡು ಅದಕ್ಕೆ ಆಮ್ಲವನ್ನು ಸೇರಿಸಬೇಕು. ನೀರಿಗೆ ಆಮ್ಲವನ್ನು ಸೇರಿಸಬೇಕು, ಆಮ್ಲಕ್ಕೆ ನೀರನ್ನು ಸೇರಿಸಬಾರದು. ನಿರಂತರ ಕಲಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸುವುದರಿಂದ. ಪ್ರಶ್ನೆ ಸಂಖ್ಯೆ 23. ಲಿಟ್ಮಸ್ ಕಾಗದಗಳನ್ನು ಉಪಯೋಗಿಸಿ ಆಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ? ನೀಲಿ ಲಿಟ್ಮಸ್ ಕಾಗದವನ್ನು ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ. ಇಲ್ಲಿದೆ ನೋಡಿ ಉತ್ತರ. ಆಮ್ಲದಲ್ಲಿ ಅದ್ದಿದ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಆಮ್ಲದಲ್ಲಿ ಅದ್ದಿದ ಕೆಂಪು ಲಿಟ್ಮಸ್ ಕಾಗದ ಬಣ್ಣ ಬದಲಾವಣೆ ಆಗುವುದಿಲ್ಲ. ನೆಕ್ಸ್ಟ್ ಕ್ವಶನ್, ಆಮ್ಲ ಎಂದರೇನು? ಪ್ರಶ್ನೆ ಸಂಖ್ಯೆ 24. ಆಮ್ಲ ಎಂದರೇನು? 0ಯಿಂದ 7ರವರೆಗಿನ pH ಮೌಲ್ಯ ವ್ಯಾಪ್ತಿಯ ದ್ರಾವಣಕ್ಕೆ ಆಮ್ಲ ಎಂದು ಕರೆಯುತ್ತೇವೆ. 0ಯಿಂದ 7ರವರೆಗೆ pH ಅಳತೆ ಪಟ್ಟಿ ಗೊತ್ತಿದೆ. 0ರಿಂದ 7, 7ರಿಂದ 14. 7ರಿಂದ ಒಳಗಿತ್ತಪ್ಪ ಅಂದ್ರೆ ಅದಕ್ಕೆ ನಾವು ಆಮ್ಲ ಅಂತ ಕರಿತೀವಿ. ಅಥವಾ ಹೀಗೂ ಕೂಡ ಬರೀಬಹುದು, ಹೈಡ್ರೋಜನ್ ಅಯಾನುಗಳನ್ನು ಹೊಂದಿರುವ, ಹುಳಿ ರುಚಿಯನ್ನು ಹೊಂದಿರುವ ರಾಸಾಯನಿಕವನ್ನು ಆಮ್ಲ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್, ಎಲ್ಲಿಗೆ ಬಂದು ನಾವು ಆಮ್ಲ ಎಂದರೇನು ಆಯಿತು. ನೆಕ್ಸ್ಟ್ ಇನ್ನು ಪ್ರತ್ಯಾಮ್ಲದೊಂದಿಗೆ ಲೋಹವು ವರ್ತಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಗೆ ಒಂದು ಸಮೀಕರಣ ಬರೆಯಿರಿ. ಪ್ರತ್ಯಾಮ್ಲ ಇದು ನೋಡ್ರಿ, ಪ್ರತ್ಯಾಮ್ಲ NaOH, ಲೋಹ Zn, ಆಮೇಲೆ ಸೋಡಿಯಂ ಜಿಂಕೇಟ್ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗುತ್ತದೆ. ನೆಕ್ಸ್ಟ್ ಕ್ವಶನ್, ಸುಣ್ಣದ ತಿಳಿನೀರಿಗೆ ಗಾಳಿ ಊದಿದಾಗ ಉಂಟಾಗುವ ಪ್ರಕ್ಷೇಪ ಯಾವುದು? ಸುಣ್ಣದ ತಿಳಿನೀರಿಗೆ ಗಾಳಿಯನ್ನು ಊದಿದಾಗ ಉಂಟಾಗುವ ಪ್ರಕ್ಷೇಪ ಯಾವುದು? ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುತ್ತದೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಆಮ್ಲಗಳು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಇಲ್ಲೇ ಬರ್ಕೊಂಡ್ಬಿಡ್ರಿ, ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಕ್ವಶನ್, ಲೋಹದ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಎನ್ನುವರು ಏಕೆ? ಲೋಹದ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಎನ್ನುವರು ಏಕೆ? ಉತ್ತರ ನೋಡಿ ಇಲ್ಲಿ. ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ವಿಲೀನವಾದಾಗ ಪ್ರತ್ಯಾಮ್ಲವನ್ನು ಉಂಟುಮಾಡುತ್ತವೆ. ಆದ್ದರಿಂದ ಲೋಹದ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಕರಿತೀವಿ. ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ವಿಲೀನವಾದಾಗ ಪ್ರತ್ಯಾಮ್ಲಗಳನ್ನು ಉಂಟುಮಾಡುತ್ತವೆ. ಅಲೋಹದ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ಗಳು ಎನ್ನುವರು ಏಕೆ? ಅಲೋಹೀಯ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ಗಳು ಎನ್ನುವರು ಏಕೆ? ಅಲೋಹೀಯ ಆಕ್ಸೈಡ್ಗಳು ನೀರಿನಲ್ಲಿ ವಿಲೀನವಾದಾಗ ಆಮ್ಲವನ್ನು ಉಂಟುಮಾಡುತ್ತವೆ. ಅಲೋಹೀಯ ಆಕ್ಸೈಡ್ಗಳು ನೀರಿನಲ್ಲಿ ವಿಲೀನವಾದಾಗ ಆಮ್ಲವನ್ನು ಉಂಟುಮಾಡುತ್ತವೆ. ಆದ್ದರಿಂದ ಅಲೋಹೀಯ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ಗಳು ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್, ಆಮ್ಲವು ನೀರಿನಲ್ಲಿ ಕ್ಷಾರಗಳು ಎಂದರೇನು? ನೆಕ್ಸ್ಟ್ ಕ್ವಶನ್, ಕ್ಷಾರಗಳು ಎಂದರೇನು? ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಎಂದು ಕರೆಯುತ್ತೇವೆ. 31ನೇ ಪ್ರಶ್ನೆ, ಆಮ್ಲವು ನೀರಿನಲ್ಲಿ ಕರಗಿದಾಗ ಉಂಟಾಗುವ ಅಯಾನು ಯಾವುದು? ಹೈಡ್ರೋನಿಯಂ ಅಯಾನು ಬಿಡುಗಡೆಯಾಗುತ್ತದೆ. ನೆಕ್ಸ್ಟ್, ಒಂದು ದ್ರಾವಣದಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಪ್ರಮಾಣ ಹೆಚ್ಚಾಗುತ್ತಾ ಹೋಗುತ್ತದೆ. ಆಮ್ಲಮಳೆಯ pH ಮೌಲ್ಯ ಎಷ್ಟು? ಆಮ್ಲಮಳೆಯ pH ಮೌಲ್ಯ, ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲಮಳೆ ಎಂದು ಕರೆಯುತ್ತೇವೆ. 5.6ಕ್ಕಿಂತ ಕಡಿಮೆ. ಇಲ್ಲಿದೆ 5.6 ಅಲ್ಲ, 5.5ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲಮಳೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್, ಚಲುವೆ ಪುಡಿಯ ರಾಸಾಯನಿಕ ಹೆಸರೇನು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್.
ಚಲುವೆ ಪುಡಿ. ಚಲುವೆ ಪುಡಿ ತಯಾರಿಕೆಯ ರಾಸಾಯನಿಕ ಸಮೀಕರಣ ಬರೆಯಿರಿ. ಇಲ್ಲಿದೆ ನೋಡಿ, ಚಲುವೆ ಪುಡಿಯ ತಯಾರಿಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಲೋರಿನ್ ಅನ್ನು ಸೇರಿಸಿದಾಗ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಮತ್ತು ನೀರು ಉತ್ಪತ್ತಿಯಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಅಡುಗೆ ಸೋಡಾ ಚಲುವೆ ಪುಡಿ ಎಂದರೇನು ಅಂತ ಕೇಳಿದರೆ, ಅಡುಗೆ ಸೋಡಾ ಹಾಗೂ ಟಾರ್ಟಾರಿಕ್ ಆಮ್ಲಗಳ ಖಾದ್ಯ ಮಿಶ್ರಣವನ್ನು ಬೇಕಿಂಗ್ ಪುಡಿ ಎನ್ನುವರು. ಕ್ವಶನ್ ಇದು, ಬೇಕಿಂಗ್ ಪುಡಿ ಎಂದರೇನು ಅಂತಿದೆ. ಉತ್ತರ, ಅಡುಗೆ ಸೋಡಾ ಮತ್ತು ಟಾರ್ಟಾರಿಕ್ ಆಮ್ಲಗಳ ಖಾದ್ಯ ಮಿಶ್ರಣವನ್ನು ಬೇಕಿಂಗ್ ಪೌಡರ್ ಎಂದು ಕರೆಯುತ್ತೇವೆ. ವಾಷಿಂಗ್ ಸೋಡಾದ ಅಣುಸೂತ್ರ ಮತ್ತು ರಾಸಾಯನಿಕ ಹೆಸರು ತಿಳಿಸಿ. ವಾಷಿಂಗ್ ಸೋಡಾದ ಅಣುಸೂತ್ರ ಮತ್ತು ರಾಸಾಯನಿಕ ಹೆಸರು. ಅದರ ಮುಂದಿನ ಪ್ರಶ್ನೆ, ಬೆಂಕಿ ಆರಿಸುವ ಉಪಕರಣಗಳಲ್ಲಿ ಉಪಯೋಗಿಸುವ ಅಗ್ನಿಶಾಮಕ ಲವಣ ಯಾವುದು? ಬ್ರೆಡ್ಡಿನ ಹಿಟ್ಟಿಗೆ ಅಡುಗೆ ಸೋಡಾ ಬೆರೆಸಿದಾಗ ಅದು ಉಬ್ಬುತ್ತದೆ, ಏಕೆ? ಉತ್ತರ ನೋಡಿ, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ನ ಅಣುಸೂತ್ರ ಮತ್ತು ರಾಸಾಯನಿಕ ಹೆಸರು. ಇದು ಬೆಂಕಿ ಆರಿಸುವ ಉಪಕರಣದಲ್ಲಿ ಬಳಸುವ ರಾಸಾಯನಿಕ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ನೆಕ್ಸ್ಟು, ಹಿಟ್ಟು ಏಕೆ ಉಬ್ಬುತ್ತದೆ ಅನ್ನುವಂಥ ಪ್ರಶ್ನೆಗೆ, ಬೇಕಿಂಗ್ ಸೋಡಾವನ್ನು ಹಿಟ್ಟಿನೊಂದಿಗೆ ಸೇರಿಸಿ ಬಿಸಿ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿ ಮಾಡುತ್ತದೆ. ಈ ಅನಿಲವು ಹಿಟ್ಟಿನ ಮೂಲಕ ಹಾದು ಬರುವುದರಿಂದ ಹಿಟ್ಟು ಉಬ್ಬುತ್ತದೆ. ಇದಿಷ್ಟು ವಿದ್ಯಾರ್ಥಿಗಳೇ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠದ 1 ಅಂಕದ ಪ್ರಶ್ನೆಗಳು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.